ಮುಳುಗುಡ ನಗರಿ ಬಾಗಲಕೋಟೆಯಲ್ಲಿ ಮಳೆ ಆರ್ಭಟಿಸಿದೆ. ಇಳಕಲ್ ಹುನಗುಂದ ಭಾಗದಲ್ಲಿ ಬಿರುಗಾಳಿ ಸಹಿತ ಭಾರೀ ಮಳೆಯಾಗಿದೆ. ಉತ್ತರ ಕರ್ನಾಟಕ ಭಾಗದಲ್ಲೂ ಕೂಡ ಮಳೆರಾಯ ಆರ್ಭಟಿಸ್ತಾ ಇದ್ದಾನೆ. ಮುಳುಗಡೆ ನಗರಿ ಅಂತ ಕರೀತಾರೆ ಬಾಗಲಕೋಟೆಯನ್ನು. ಮಳೆ ಬಂದರೆ ಸಾಕು ಮುಳುಗ್ಬಿಡುತ್ತದೆ. ಇಳಕಲ್ ಹುನಗುಂದ ಭಾಗದಲ್ಲಿ ಬಿರುಗಾಳಿ ಸಹಿತ ಭಾರೀ ಅಬ್ಬರಿಸಿದ್ದಾನೆ ವರುಣ. ಕರಡಿ ಗ್ರಾಮದಲ್ಲಿ ರಸ್ತೆ ಮೇಲೆ ಹರಿದಿದೆ ಹಳ್ಳದ ನೀರು. ಕರಡಿ ಗ್ರಾಮ ಇದು. ಮೇಲ್ಸೇತುವೆ ಕಾಮಗಾರಿಯಿಂದ ರಸ್ತೆ ಮೇಲೆ ನಿಂತ್ಕೊಂಡಿದೆ ಮಳೆ ನೀರು. ವಾಹನ ಸವಾರರು ಪರದಾಡ್ತಾ ಇದ್ದಾರೆ. ಕರಡಿ, ದಾಸಬಾಳ, ಪಾಲತಿ, ಕೊಣ್ಣೂರು, ಹುನಗುಂದ ನಡುವಿನ ಸಂಪರ್ಕ ಈಗ ಕಡಿತ ಆಗಿದೆ. ಬಾಗಲಕೋಟೆ ಜಿಲ್ಲೆಯ ಇಳಕಲ್ ತಾಲೂಕಿನ ಗ್ರಾಮ ಇದು ಕರಡಿ ಅಂತೇಳಿ. ಸದ್ಯಕ್ಕೆ ಸಾಕಷ್ಟು ಸಮಸ್ಯೆಗಳಾಗಿದ್ದಾವೆ. ನೋಡ್ತಾ ಇದ್ದೀವಿ ದೃಶ್ಯಗಳಲ್ಲಿ. ಬಾಗಲಕೋಟೆಯ ಚಿತ್ರಣ ಇದು. ಮುಳುಗಡೆ ನಗರಿ ಅಂತ ಹೇಳಿದ್ರೆ ಕಂಪ್ಲೀಟ್ ಆಗಿ ನೀರು ಜಲಾವೃತ ಆಗಿಬಿಡುತ್ತೆ ಮಳೆ ಬಂತು ಅಂತಂದರೆ. ಯಾಕೆಂದರೆ ನದಿಗಳು ಕೂಡ ಈಗ ಕೃಷ್ಣೆ ಬೋರ್ಗರೆದ್ರೆ ಕಂಪ್ಲೀಟ್ ಆಗಿ ಕಥೆ ಮುಗಿದಂಗೆನೇ ಇದೆ. ಮೇಲ್ಸೇತುವೆ ಕಾಮಗಾರಿ ನಡೀತಾ ಇದೆ ನೋಡಿ, ಅರ್ಧಕ್ಕೆ ಇದೆ ಅದು. ಇದು ಕಂಪ್ಲೀಟ್ ಆಗಿದ್ರೆ ಬಹುಶಃ ಅಲ್ಲಿ ನೀರು ನಿಂತ್ಕೊಳ್ತಾ ಇತ್ತು, ಇಷ್ಟು ಪ್ರಮಾಣದಲ್ಲಿ ಹರಿತಾ ಇರಲಿಲ್ಲ. ಅಕ್ಕಪಕ್ಕದಲ್ಲಿರುವಂಥ ಗ್ರಾಮಗಳಿಗೂ ಕೂಡ ಮುಳುಗಡೆಯ ಭೀತಿ ಶುರುವಾಗಿದೆ. ಇಳಕಲ್ ತಾಲೂಕಿನ ಕರಡಿ ಗ್ರಾಮ, ದಾಸಬಾಳ, ಪಾಲ್ತಿ, ಕೊಣ್ಣೂರ ಮತ್ತು ಹುನಗುಂದ ಈ ಸಂಪರ್ಕ ಕಡಿತ ಆಗಿಬಿಟ್ಟಿದೆ. ಒಂದು ಗ್ರಾಮದಿಂದ ಮತ್ತೊಂದು ಗ್ರಾಮಕ್ಕೆ ಹೋಗೋಕ್ಕಾಗ್ತಾ ಇಲ್ಲ. ಮೇಲ್ಸೇತುವೆ ಕಾಮಗಾರಿ ನೋಡಿ ಪೂರ್ತಿ ಆಗಬೇಕಾಗಿದೆ, ಇನ್ನೂ ಅರ್ಧಕ್ಕೆ ನಿಂತಿದೆ ಅದು. ಇದು ಕಂಪ್ಲೀಟ್ ಆಗಿಬಿಟ್ಟಿದ್ರೆ ಅಲ್ಲಿ ಸಮಸ್ಯೆಗಳಾದರೂ ಕಡಿಮೆ ಆಗ್ತಾ ಇತ್ತು. ಆ ಕಡೆ ಈ ಕಡೆ ಇರುವಂಥ ಜಮೀನುಗಳಿಗೆ ನೀರು ನುಗ್ತಾ ಇದೆ, ಜನ ಪರದಾಡ್ತಾ ಇದ್ದಾರೆ. ಬಾಗಲಕೋಟೆ ಭಾಗದಲ್ಲೂ ಕೂಡ ನಿರಂತರವಾಗಿ ಮಳೆ ಆಗ್ತಾ ಇದೆ. ಈಗ ಮುಂಗಾರು ಶುರುವಾಯಿತು ಇನ್ನೇನು, ಹಾಗಾಗಿನೇ ಈಗಲೇ ಇಷ್ಟು ಅಬ್ಬರ ಅಂತ ಹೇಳಿದ್ರೆ ಇನ್ನು ಅಧಿಕೃತವಾಗಿ ಮಳೆಗಾಲ ಏನಾದರೂ ಶುರುವಾಯಿತು ಅಂತ ಹೇಳಿದ್ರೆ ಸಾಕಷ್ಟು ರೀತಿಯಾದಂಥ ಸಮಸ್ಯೆಗಳನ್ನು ಜನ ಅನುಭವಿಸಬೇಕಾಗುತ್ತೆ. ಮುಳುಗಡೆಯ ನಗರಿ ಅಂತೇಳಿ ಬಾಗಲಕೋಟೆಯನ್ನು ಕರೀತಾರೆ. ಹಳ್ಳಿಗಳು ಕೂಡ ಜಲಾವೃತ ಆಗ್ತವೆ. ನೂರಾರು ಎಕರೆ ಪ್ರದೇಶದಲ್ಲಿ ಬೆಳೆದಂಥ ಬೆಳೆಗಳು ಕೂಡ ಹಾನಿಗೊಳಗಾಗಿದ್ದಾವೆ. ಈಗ ಜನ ಕಂಗಾಲಾಗಿ ಹೋಗಿದ್ದಾರೆ. ನಗರ ಪ್ರದೇಶಗಳಿಗೆ ಹೋಗೋಕ್ಕಾಗ್ತಾ ಇಲ್ಲ. ಈ ಮೇಲ್ಸೇತುವೆ ಇದನ್ನೇ ಅವರು ಅವಲಂಬಿಸಿದ್ರು. ಈಗ ಬೇರೆ ಮಾರ್ಗವನ್ನು ಕಂಡುಕೊಂಡಿದ್ರು, ಆದರೆ ಈಗ ಹಳ್ಳ ಕಂಪ್ಲೀಟಾಗಿ ತುಂಬಿ ಹರಿತಾ ಇರೋದ್ರಿಂದಾಗಿ ಅವರಿಗೆ ಬೇರೆ ಮಾರ್ಗ ಇಲ್ಲ.